ಲೂಕಾಸ್ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ. ಆ ದೂತನು ಅವರಿಗೆ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಚಪ್ಪಲರು ಎಲ್ಲರೂ ದೇವರ ಮಾತನಾಡಿಸೋಣ. ಆಮೆನ್. ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ದೇವದೂತನು ಕುರು ಕಾಯ್ತಿರುವಾಗ ದೇವದೂತನು ಪ್ರತ್ಯಕ್ಷನಾಗಿ ಹೇಳ್ತಿರೋ ಮಾತು, ಎಲ್ಲಾ ಜನರಿಗೆ ಶುಭ ಸಮಾಚಾರ ಅಂತ ಎರಡು ಮಾತು ಹೇಳ್ತಾರೆ. ಒಂದು, ಎಲ್ಲಾ ಜನರಿಗೆ ಶುಭ ಸಮಾಚಾರ. ಅದೇ ರೀತಿ ನಿಮಗೆ ಅದೇನಪ್ಪ ಶುಭ ಸಮಾಚಾರ ಅಂದ್ರೆ ನಿಮಗೆ ಸಂತೋಷಕರವಾದ ಶುಭ ಸಮಾಚಾರ. ಅದೇ ರೀತಿಯಲ್ಲಿ ನಿಮಗೆ ರಕ್ಷಕನು ಹುಟ್ಟುತ್ತಾ ಇದ್ದಾನೆ. ಎರಡು ವಿಷಯ ಹೇಳ್ತಾರೆ. ಒಂದು, ಸಂತೋಷ ನಿಮಗೆ. ಎರಡದು, ರಕ್ಷಣೆ. ಈ ಎರಡು ಮಾತು ಮನುಷ್ಯನಿಗೆ ಯಾಕೆ ದೇವದೂತರು ಹೇಳ್ತಿದ್ದಾನಂದ್ರೆ, ಈ ಎರಡು ಮನುಷ್ಯನು ಸಂತೋಷ ದೂರ ಮಾಡ್ಕೊಳ್ಳೋಣ, ರಕ್ಷಣೆಯನ್ನು ಕೂಡ ದೂರ ಮಾಡ್ಕೊಳ್ಳೋಣ. ರಕ್ಷಣೆ ಮನುಷ್ಯನಿಂದ ದೂರ ಆಗುತ್ತೆ, ಸಂತೋಷ ಕೂಡ ಮನುಷ್ಯನಿಂದ ದೂರ ಆಗುತ್ತೆ. ಅದಕ್ಕೆ ದೇವದೂತರು ಹೇಳ್ತಾರೆ, ನಿಮಗೆ ಬಹು ಸಂತೋಷಕರವಾದ ನಾನು ಶುಭ ಹೇಳ್ತೇನೆ. ಅದೇನಂತ ಹೇಳಿದ್ರೆ, ನಿಮ್ ಸಲುವಾಗಿ ರಕ್ಷಕರು ಹುಟ್ಟಿದಾನ. ಯಾಕೆ ಸಂತೋಷನ ದೂರ ಮಾಡ್ಕೊಳ್ಳೋಣ? ಹೆಂಗ್ ಸಂತೋಷನ ದೂರ ಮಾಡ್ಕೊಳ್ಳೋಣ? ಮನುಷ್ಯನು ಹೆಂಗ್ ಸಂತೋಷನ ದೂರ ಮಾಡ್ಕೊಳ್ಳೋಣ ಅಂದ್ರೆ, ಮನುಷ್ಯನ ದೇವರು ಪ್ರತ್ಯೇಕವಾಗಿ ಸೃಷ್ಟಿ ಮಾಡೋಣ. ಪ್ರತ್ಯೇಕವಾಗಿ ಅಂದ್ರೆ ಹೆಂಗಂದ್ರೆ, ಈಗ ನೋಡಿ ಬೈಬಲ್ ಏನಂತ ಹೇಳ್ತು ಗೊತ್ತಾ? ಆಕಾಶವು ಕಲಗುಣಗಾಕ ಅಂದ್ರೆ ಆಕಾಶ ಆಗತ್ತೆ, ಭೂಮಿ ಕಲಗುಣಗಾಕ ಆಗ್ಲಿ ಅಂದ್ರೆ ಭೂಮಿ ಆಗತ್ತೆ, ನಕ್ಷತ್ರಗಳು ಆಗ್ಲಿ ಅಂದ್ರೆ ನಕ್ಷತ್ರಗಳು ಆಗವ. ಅದೇ ರೀತಿಯಲ್ಲಿ ಈ ಸಮಸ್ತವು ಬರೇ ಬಾಯಿ ಮಾತಿನಿಂದ ದೇವರು ಸಮಸ್ತನು ಸೃಷ್ಟಿ ಮಾಡೋಣ. ಆದ್ರೆ ಮನುಷ್ಯನು ಮಾತ್ರ ಪ್ರತ್ಯೇಕವಾಗಿ ಸೃಷ್ಟಿ ಮಾಡೋಣ. ಹೆಂಗ್ ಸೃಷ್ಟಿ ಮಾಡಿದಾನ ಅಂತ ಹೇಳಿದ್ರೆ, ಮಣ್ಣಿನಿಂದ ಸೃಷ್ಟಿ ಮಾಡೋಣ, ತನ್ನ ಕೈಲಿಗಳಿಂದ ಸೃಷ್ಟಿ ಮಾಡೋಣ. ಕೆಲವೊಂದು ಸೈಂಟಿಸ್ಟ್ ಏನಂತ ಹೇಳ್ತಾರೆ ಅಂದ್ರೆ, ಮನುಷ್ಯರು ಕೋತಿನಿಂದ ಬಂದವರ, ಕೋತಿನಿಂದ ಮನುಷ್ಯನಾಗೋಣ ಅಂತೇಳಿ. ಆದ್ರೆ ಬೈಬಲ್ ಏನಂತ ಹೇಳ್ತಿದ್ರೆ, ಮಣ್ಣಿನಿಂದ ಮನುಷ್ಯನು ಬಂದನ, ದೇವರು ಮಣ್ಣಿನಿಂದ ಮನುಷ್ಯನ ದೇವರು ಸೃಷ್ಟಿ ಮಾಡಿದಾನ ಅಂತೇಳಿ. ಅದೇ ಸೈಂಟಿಸ್ಟ್ಗಳು ಇನ್ನ ಪರಿಶೀಲನೆ ಮಾಡಿ ತಿಳ್ಕೊಂಡ್ರೆ ಏನ್ ಗೊತ್ತಾ, ಮಣ್ಣಿನಿಂದನೇ ಮನುಷ್ಯನು ಸೃಷ್ಟಿ ಆಗಿರೋದು. ಆಮೇಲೆ ಹಾಳೆಯ ಮಣ್ಣಿನಿಂದನೇ ಮನುಷ್ಯರು ಬಂದಿರೋದು. ಯಾಕಂದ್ರೆ ನಮ್ಮಲ್ಲಿರುವಂತ ಕೆಮಿಕಲ್ಸ್, ಪ್ರತಿಯೊಂದು ಮಣ್ಣಿನಲ್ಲಿರುವಂತ ಕೆಮಿಕಲ್ಸ್ 90% ಮ್ಯಾಚ್ ಆಗ್ತಾವ. ಅಂದ್ರೆ ಮನುಷ್ಯನ ದೇವರು ಪ್ರತ್ಯೇಕವಾಗಿ ಮಣ್ಣಿನಿಂದ ದೇವರು ಸೃಷ್ಟಿ ಮಾಡಿದ. ಮಣ್ಣಿನ ಸೃಷ್ಟಿ ಮಾಡಿ ಅವನಿಗೆ ಒಂದು ತೋಟದಲ್ಲಿ ಇಟ್ಟು ಒಂದು ಗಿಡನ, ಆ ಹಣ್ಣನ್ನ ತಿನ್ನುವಳಪ್ಪ, ಆ ಹಣ್ಣಿನ ತಿಂದ್ರೆ ನೀನು ಸಾಯ್ತಿ ಅಂತೇಳಿ ದೇವರು ಹೇಳಿದಾಗ, ಆ ದೇವರ ಮಾತನ್ನ ಮೀರಿ ದೇವರು ಏನು ಮಾಡಂತ ಹೇಳಿದಾನೋ ಅದನ್ನ ಮಾಡಿದಾಗ, ದೇವ್ರು ಏನು ಮಾಡಬಾರ್ದು ಅಂತ ಹೇಳಿದಾನೋ ಅದನ್ನ ಮಾಡಿ ಏನ್ ಮಾಡೋದಂದ್ರೆ ಪಾಪ ಮಾಡೋಣ. ಪಾಪ ಅಂದ್ರೆ ಏನು? ಪಾಪ ಅಂದ್ರೆ ಪಾಪ ಅಂದ್ರೆ ವ್ಯಭಿಚಾರ, ಪಾಪ ಅಂದ್ರೆ ಕಳ್ಳತನ ಮಾಡೋದೇನು, ಪಾಪ ಅಂದ್ರೆ ದರೋಡೆ ಮಾಡೋದೇನು ಅಂತ. ಪಾಪ ಅಂದ್ರೆ ಏನ್ ಗೊತ್ತ? ಬೈಬಲ್ ಏನಂತ ಹೇಳಿದ್ರೆ, ಆಜ್ಞೆ ಅತಿಕ್ರಮವೇ ಪಾಪ. ಏನಂತ? ಆಜ್ಞೆ ಅತಿಕ್ರಮವೇ ಪಾಪ. ಏನಾಜ್ಞೆ? ಯಾರಾಜ್ಞೆ? ದೇವರ ಆಜ್ಞೆ. ದೇವರ ಆಜ್ಞೆನ ಮೀರಿ ಮನುಷ್ಯರು ನಡೀತಾರಲ್ಲ, ಅದು ಪಾಪ. ಈಗ ನೀವು ಪಾಪಿ ಅಂತ ಯಾರಿಗಾನ ಮನುಷ್ಯರಿಗೆ ಅಂದ್ರೆ, ನಾನೇನು ಪಾಪಿ, ನಾನೇನು ಪಾಪ ಮಾಡಿಲ್ಲ ಅಂತ. ದೇವರು ಸತ್ಯವಂತರು, ಹೌದಾ? ದೇವರು ಸತ್ಯವಂತರು. ಇಲ್ಲಿ ನಾವು ಹುಟ್ಟಿದಾಗಿದ್ದ ಯಾರು ಸುಳ್ಳೇ ಆಡಿಲ್ಲ ಅನ್ನೋರು ಕೈ ಎತ್ತಿ ನೋಡೋಣ. ನಾವು ಹುಟ್ಟಿದಾಗಿದ್ದ ಒಂದು ಸುಳ್ಳುಗಳನ್ನು ಆಡಿಲ್ಲ ಅನ್ನೋರು ಯಾರನ್ನಿದ್ದೀರಾ? ನಾವೆಲ್ಲರೂ ದೇವರ ಆಜ್ಞೆನ ಮೀರಿ ಏನ್ ದೇವರು ಮಾಡಂತ ಏನಾದ್ರು ಮಾಡಿಲ್ಲ. ನಾವೆಲ್ಲರೂ ಪಾಪಿಗಳೇ. ಆಗ ಒಂದು ಸ್ವಭಾವ ನಾವು ನಮ್ಮಲ್ಲಿ ಪಾಪ ಐತೆ. ಪಾಪ ಯಾವಾಗಾದ್ರೂ ಪಾಪ ನಮ್ಮಲ್ಲಿ ಬಂದೈತೆ, ಸಂತೋಷವು ನಮ್ಮಿಂದ ದೂರ
ಸಂತೋಷ ನಮ್ಮಿಂದ ದೂರ ಆಗಿ, ನೋಡ್ರಿ, ಈ ಪ್ರಪಂಚದಲ್ಲಿ ಮನುಷ್ಯನ ಭಯಂಕರವಾಗಿ ಪೀಡಿಸಿರುವ ಒಂದು ಸಮಸ್ಯೆ ಏನೈತೆ ಅಂದ್ರೆ, ಒಂದು ಸರ್ವೆ ಮಾಡೋಣ, ಮನುಷ್ಯನ ಭಯಂಕರವಾಗಿ ಪೀಡಿಸಿರುವ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಒಂದು ಊರುಗಳಿಗೆ ಹೋಗಿ, ಆ ಒಂದು ಬಿಲ್ಡಿಂಗ್ ಒಳಗೆ ಹೋಗಿ ಬಾಂಬ್ ಬ್ಲಾಸ್ಟ್ ಮಾಡಿ ಟೆರರಿಸ್ಟ್ ಇರ್ತಾರಲ್ಲ, ಆ ಟೆರರಿಸ್ಟ್ ಸಮಸ್ಯೆ ಏನಾರ ಮನುಷ್ಯನ ಪೀಡಿಸುತ್ತಾ ಅಂತಂದ್ರೆ ಅದಲ್ಲ ಅಂತ. ಮತ್ತಿನ್ನೇನು, ಬಡತನ ಏನೋ ಮನುಷ್ಯನ ಪೀಡಿಸ್ತದ, ಅದೂ ಅಲ್ಲ ಅಂತ. ಮತ್ತೆ ಏನಪ್ಪ ಮನುಷ್ಯನ ಪೀಡಿಸಿರೋದು, ಆ ಭಯಂಕರವಾಗಿ ಪೀಡಿಸಿರೋದು ಏನಂದ್ರೆ, ಸರ್ವೆ ಮಾಡಿ ತಿಳ್ಕೊಂಡಿರೋದು ಏನು ಗೊತ್ತಾ? ನಿರಾಸೆ. ಏನಂತ? ಒಬ್ಬ ಮನುಷ್ಯನ ಭಯಂಕರವಾಗಿ ಪೀಡಿಸಿರೋದು ಏನು ಗೊತ್ತಾ? ನಿರಾಶೆ, ಡಿಪ್ರೆಷನ್. ಮನುಷ್ಯನು ಭಯಂಕರವಾಗಿ ಡಿಪ್ರೆಷನ್ ಹೋಗ್ತಾನ, ಭಯಂಕರವಾದ ನಿರಾಶೆ ಹೋಗ್ತಾನ. ಅವನಿಗೆ ಬರ್ತಿರುವಂತ ಕಷ್ಟಗಳು, ಅವನಿಗೆ ಬರ್ತಿರುವಂತ ನಿಂದೆಗಳು, ಅವನಿಗೆ ಬರ್ತಿರುವಂತ ಅವಮಾನಗಳು, ಪ್ರತಿಯೂ ಅವನು ಎಲ್ಲಿ ಕರ್ಕೊಂಡು ಹೋಗತ್ತಂದ್ರೆ ನಿರಾಶೆ ಕರ್ಕೊಂಡು ಹೋಗತ್ತೆ. ನಿರಾಶೆಗಿರುವಂತ ಮನುಷ್ಯನು ಯಾರ ಹತ್ರ ಮಾತಾಡಕ್ಕೆ ಇಷ್ಟಪಡೋದಿಲ್ಲ. ನೀನ್ 4 ಜನ ಹತ್ರ ಕುತ್ಕೊಂಡೆ ಅಂದ್ರೆ 4 ಜನ ಹತ್ರ ಕುತ್ಕೊಂಡೇ ಇರ್ತಾನ, ಆದ್ರೆ ಅವನ ಕೈಯಲ್ಲಿ 4 ಜನ ಮದುವೆ ಇರಲ್ಲ. ಅವನು ನಿರಾಶದಲ್ಲಿ ಇರ್ತಾನ, ಯಾರ ಹತ್ರ ಸರಿಯಾಗಿ ಮಾತಾಡೋದಿಲ್ಲ. ಭಯಂಕರವಾಗಿ ಅವನು ಕುಂಗಿ ನಿರಾಶೆ ಹೋಗಿರ್ತಾನ. ಈ ನಿರಾಶೆ ಎಲ್ಲಿಗೆ ತಗೊಂಡೋಗುತ್ತಪ್ಪ ಅಂದ್ರೆ ಮನುಷ್ಯನ ಸಾವು ತಗೊಂಡೋಗುತ್ತೆ, ಸಾವು ಹತ್ರ ಮಾಡ್ತದೆ. ಅವ್ರಿಗೆ ಅನಿಸ್ತದೆ, ಈ ಜೀವಿತ ಬೇಡ ನನಗೆ, ಈ ಜೀವಿತದಲ್ಲಿ ಪಡ್ತಿರುವಂತ ಕಷ್ಟ, ಈ ಜೀವಿತದಲ್ಲಿ ಪಡ್ತಿರುವಂತ ವೇದನೆ, ಈ ಜೀವಿತದಲ್ಲಿ ಪಡ್ತಿರುವಂತ ಈ ನೋವು ನನಗೆ ಬೇಡ. ನನ್ನ ಜೀವಿತ ಇಲ್ಲಿಗೆ ಎಂದು ಮಾಡ್ಕೊಳ್ಳೋಣ, ಬದುಕು ಆಸೆ ನನಗಿಲ್ಲ. ಮನುಷ್ಯನ ಈ ನಿರಾಸೆ ಅನ್ನೋದು ಎಲ್ಲಿ ತಗೊಂಡೋಗುತ್ತೆ ಅಂದ್ರೆ ಡಿಪ್ರೆಷನ್ ತಗೊಂಡಾಗ ಅವ್ನು ಸಾವಿರ ಹತ್ರ ಮಾಡೋದು. ಒಬ್ಬ ವ್ಯಕ್ತಿ ಬೆನೆಟ್ ಆಂಬ್ರಿನ್ ಅನ್ನೋ ಒಬ್ಬ ವ್ಯಕ್ತಿ ಒಂದು ಬುಕ್ ಬರೆದ. ಆ ಬುಕ್ಕು ಪ್ರಪಂಚದಲ್ಲಿ ಎಷ್ಟು ವಿಪರೀತವಾಗಿ ಸೇಲ್ ಆಗತ್ತೆ ಅಂದ್ರೆ, ಎಷ್ಟು ಜನಗಳು ಹೋಗಿ ಮುಗಿಬಿದ್ದು ಆ ಬುಕ್ನ ಪರ್ಚೇಸ್ ಮಾಡಾರ. ಏನಪ್ಪ ಅಂತದ್ ಏನೈತೆ ಆ ಬುಕ್ನಲ್ಲಿ, ಅಂತ ಏನ್ ಬಂದ ಮನುಷ್ಯನು, ಅಷ್ಟು ಜನಗಳು ಹೋಗಿ ಆ ಬುಕ್ ಹೋಗಿ ತಗೊಳ್ಳಷ್ಟು ಆ ಬುಕ್ನಲ್ಲಿ ಏನೈತೆ, ಏನಾದ್ರು ದುಡ್ಡು ಹೆಂಗ್ ಸಂಪಾದಿಸ್ಬೇಕಾದ್ರೆ ಬದಾರ ಇಲ್ಲ, ಮಕ್ಕಳನ್ನ ನಾವು ಹೆಂಗ್ ಸರಿಯಾಗಿ ಬೆಳೆಸ್ಬೇಕಾದ್ರೆ ಬದಾರ ಇಲ್ಲ, ಈ ಕುಟುಂಬನ ಹೆಂಗ್ ಕಟ್ಕೋಬೇಕಾದ್ರೆ ಬೆಳೆಸಾರ ಅದನ್ನು ಬರ್ದಿನ ಅಂತ. ಮತ್ತೆ ಏನು ಬರ್ದಾರಪ್ಪ ಆ ಬುಕ್ನಲ್ಲಿ, ಯಾಕೆ ಈ ಮನುಷ್ಯರು ಎಲ್ಲರ ಬುಕ್ನ ಅಂತ ಬರೀ ತಗೊಳಕ್ ಕಾರಣ ಏನಂದ್ರೆ, ಸಾವು ನೋವು ಇಳಿದಂಗ ನಾವ್ ಹೆಂಗ್ ಸಾಯ್ಬೇಕು ಅನ್ನೋದು ಬರಲ್ಲ. ನೋವು ಇಳಿದಂಗ ನಾವ್ ಹೆಂಗ್ ಸಾಯ್ಬೋದು, ಹೆಂಗ್ ಸುಸೈಡ್ ಮಾಡ್ಕೋಬೋದು. ನಾವು ನೋಡ್ರಿ, ನೋವು ಇಳಿದಾಗ ಹೆಂಗ್ ಸಾಯ್ಬೇಕು ಅನ್ನೋ ಬುಕ್ನ ಭಯಂಕರವಾದ ಜನರು ಹೋಗಿ ತಗೊಂತಿದ್ರು, ಅಷ್ಟು ಸೇಲ್ ಆಗ್ತಿದೆ ಅಂದ್ರೆ ಮನುಷ್ಯನ ಎಷ್ಟು ನಿರಾಸದಲ್ಲಿದ್ದಾನೆ ನೋಡಿ. ಅವನು ಎಷ್ಟು ನಿರಾಸನಾಗಿದ್ದಾನ, ಅವನಿಗೆ ಸಾವು ಹತ್ರ ಆಗ್ತಾವ. ಅವನಿಗೆ ಜೀವಿಸುವಂತ ಜೀವಿತ ಅವನಿಗೆ ಹೆಂಗಾಗುತ್ತೆ ಅಂದ್ರೆ, ಬೇಡ ನನಗೆ ಈ ಜೀವಿತ ಇಲ್ಲೇ ಹೆಣ್ಣು ಮಾಡ್ಕೊಳ್ಳೋಣ. ಈ ಸಮಸ್ಯೆ ಧನವಂತರು ಕೂಡ ಐತೆ, ಧನವಂತರು ಕೂಡ ಈ ಸಮಸ್ಯೆ ಐತೆ ನೋಡ್ರಿ. ಬ್ಯಾಂಗ್ಳೂರ್ ಅನ್ನೋ ಪಟ್ಟಣ IT ಕಂಪನಿಗಳಿಗೆಲ್ಲ ಫೇಮಸ್. ಇಂಡಿಯಾದಲ್ಲಿ ಟಾಪ್ ಮೋಸ್ಟ್ IT ಕಂಪನೀಸ್ಗಳು ಎಲ್ಲದಾವ ಅಂದ್ರೆ ಬ್ಯಾಂಗ್ಳೂರಲ್ಲಿರೋ. ಅಲ್ಲಿ ವಿಪರೀತವಾಗಿ ಇಲ್ಲಿಂದ ಬೆಂಗಳೂರು ಹೋಗಿ ದುಡಿತಾರೆ. ಯಾಕಂದ್ರೆ ಲಕ್ಷಗಳು, 2 ಲಕ್ಷ 3 ಲಕ್ಷ ಸಂಬಳ ಇರ್ತದೆ. ಎದಕ್ಕೆ ಧನ ಸಂಪಾದಿಸ್ಕೋಬೇಕು, ನಾವು ಚೆನ್ನಾಗಿ ಉನ್ನತ ಸ್ಥಾನದಲ್ಲಿ ಇರಬೇಕು ಅನ್ಕೊಂಡು ಅನೇಕರು ಬೆಂಗಳೂರಿಗೆ ಹೋಗಿ ಸಂಪಾದಿಸ್ಕೋಬೇಕಂತ ಹೋಗ್ತಾರ. ಆದ್ರೆ ಅದೇ ಬೆಂಗಳೂರಿನಲ್ಲಿ, ನಮ್ಮ ಭಾರತ ದೇಶದಲ್ಲಿ ಸುಸೈಡ್ ಮಾಡ್ಕೊಂಡಿರುವಂತ ಪ್ರಾಂತ ಯಾವ್ದೈತೆ ಅಂದ್ರೆ ಫಸ್ಟ್ ಪ್ಲೇಸ್ ನಲ್ಲಿ ಬ್ಯಾಂಗ್ಳೂರ್ ಐತೆ. ಫಸ್ಟ್ ಪ್ಲೇಸ್ ನಲ್ಲಿ ಬ್ಯಾಂಗ್ಳೂರ್. ಅತಿ ಹೆಚ್ಚು ಸುಸೈಡ್ ಆಗ್ತಿರುವಂತ ಪಟ್ಟಣ ಯಾವ್ದಂದ್ರೆ ಬ್ಯಾಂಗ್ಳೂರ್. ಒಂದು ದಿನಕ್ಕೆ 30 ಸುಸೈಡ್ ಮಾಡ್ಕೊಂತಾರಂತ. ಇವ್ರಿಗೇನು ಕಷ್ಟ ಆಯ್ತಾ, ನಷ್ಟ ಆಯ್ತಾ? ಭಯಂಕರವಾಗಿ ಸಂಪಾದಿಸ್ತಾರ, ಲಕ್ಷಗಳು ಸಂಪಾದಿಸ್ತಾರ. ಆದ್ರೆ ಮನುಷ್ಯನು ನಿರಾಶದಲ್ಲಿ, ಏನೋ ಒಂದು ನಿರಾಶೆ ಕಾಣದಿರೋದು ಮನುಷ್ಯ. ನಿರಾಶೆ ಅವನು ಹೊರ ಬರಕ್ಕಾಗಲಾರ್ದು ಅವ್ರು ಏನಾಗ್ತಾನೆ ಗೊತ್ತಾ, ಸಾವು ಹತ್ರ ಆಗ್ತಾನ. ಅವನು ನನ್ನ
ಫ್ರೆಂಡ್ ಕೂಡ ನಾನು ಬೆಂಗಳೂರಲ್ಲಿ ಹಂಗೆ ಮಾಡ್ತಿರೋ ನನ್ನ ರೂಮ್ಮೇಟ್ ಒಬ್ಬ ಫ್ರೆಂಡ್ ಇದ್ದ. ಅವನು ಯುಪಿನಿಂದ ಬಂದಿದ್ದ. ಅವನು ಭಾರಿ ಚೆನ್ನಾಗಿ ಓದ್ತಿದ್ದ. ಅವನು ಯುಪಿ ಉತ್ತರ ಪ್ರದೇಶದಿಂದ ಬಂದಿದ್ದ. ಅವನು ಯಾವಾಗಲೂ ಬಂದು ಅರೆ ಯಾರ್ ಮುझे खाना सिखाओ यार, मुझे खाना सिखाओ, खाना ಕಲ್ತ್ಕೋಬೇಕು ಆಸೆ ಇತ್ತು ಅವನಿಗೆ. ಅವನು ಎಷ್ಟು ಚೆನ್ನಾಗಿ ಓದ್ತಿದ್ದ. ನಾನು ಬಳ್ಳಾರಿಗೆ ಬಂದಾಗ ಅವನು ಅಲ್ಲೇ ಇದ್ದ, ಬೆಂಗಳೂರಲ್ಲಿ ಇದ್ದ. ಆದ್ರೆ ಅವನು ಜಾಬ್ ಟ್ರಯಲ್ಸ್ ಮಾಡಿ ಅವನು ಗೌರ್ಮೆಂಟ್ ಜಾಬ್ ಹೊಡಿಬೇಕು, ನಾನು ಗೌರ್ಮೆಂಟ್ ಜಾಬ್ ನಾನು ರೀಚ್ ಮಾಡ್ಬೇಕು, ನಾನು ಗೌರ್ಮೆಂಟ್ ಜಾಬ್ ನಾನು ಸೆಟ್ಲ್ ಆಗ್ಬೇಕು ಅನ್ನೋ ಆಸೆ ಇತ್ತು ನನಗೆ. ಜಾಸ್ತಿ ಗೌರ್ಮೆಂಟ್ ಜಾಬ್ ಹೊಡಿಬೇಕಂತ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದ, ಬರೀತಿದ್ದ. ಎಕ್ಸಾಮ್ಸ್ ಎಲ್ಲ ಫೇಲ್ ಆಗ್ತಿದ್ದ. ಅವನು ಎಕ್ಸಾಮ್ಸ್ ಎಲ್ಲ ಫೇಲ್ ಆದಾಗೆಲ್ಲ ಅವನಿಗೆ ಒಂದು ನಿರಾಸೆ. ನಾನು ಎಷ್ಟು ಕಷ್ಟಪಡ್ತಿದ್ದೀನಿ, ಎಷ್ಟು ಕಷ್ಟಪಟ್ಟು ಓದ್ತಿದ್ದೀನಿ, ಅಂದ್ರೆ ಈ ಜಾಬ್ ನನಗೆ ಸಿಗ್ತಾ ಇಲ್ಲಲ್ಲ ಅನ್ನೋ ಬಾಧೆ ಅವನಿಗೆ ಜಾಸ್ತಿ ಇರ್ತಿತ್ತು. ಆ ಬಾಧೆ ಇವನು ಇರೋದೇ ಈ ಪಕ್ಕಕ್ಕಿರ್ತಾರಲ್ಲ, ಏನೋ ಬಂದ ಜಾಬ್, ಎಷ್ಟು ಎಕ್ಸಾಮ್ಸ್ ಬರ್ತಿದೆಯಲ್ಲ, ಇನ್ನೂ ಜಾಬ್ ಬಂದಿಲ್ಲ, ಇನ್ನೂ ಬರ್ತೈತೆ ನಿನ್ ಜಾಬ್, ಇನ್ನು ಬರೋದಿಲ್ಲ ಅದನ್ನ. ಈ ಮಾತುಗಳು ಅವನಿಗೆ ಜಾಸ್ತಿ ಕೊಂಡಿಸಿ ಅವನಿಗೆ ನಿರಾಸೆ ತಗೊಂಡೋಗಿ ಒಂದಿನ ಅವನು ಅದೇ ರೂಮ್ನಲ್ಲಿ ಸುಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಒಳ್ಳೆ ಸ್ಟೂಡೆಂಟ್, ಬೇರೆ ಪ್ರಾಂತ್ಯದಿಂದ ಓದ್ಕೊಂಡು ಬಂದಾನ, ಒಂದು ಲೈಫ್ ಸೆಟಲ್ ಮಾಡ್ಕೋಬೇಕು ಅಂತ ಬಂದಾನ. ಆದ್ರೆ ನಿರಾಸೆ ಮನುಷ್ಯನ ಎಲ್ಲಿ ಕರ್ಕೊಂಡಾಗತ್ತದು? ಸಾವಿರ ಹತ್ರ ಮಾಡಾಕತ್ತೈತೆ. ನಾವು ನೋಡ್ತೀವಿ, ಎಲ್ಲರೂ ಚೆನ್ನಾಗಿದಾರ, ಎಲ್ಲರೂ ಚೆನ್ನಾಗಿ ಕಾಣ್ತಿದಾರ, ಇವ್ರು ಐಶ್ವರ್ಯವಂತರು, ಇವ್ರಿಗೆ ಏನಿರೋದಿಲ್ಲ, ಇವ್ರು ಭಾರಿ ಸಂತೋಷವಾಗಿರ್ತಾರ. ನಿರಾಸೆ ಅನ್ನೋದು ಪ್ರತಿಯೊಬ್ಬ ಮಾನವನ ಕಾಡುತ್ತದೆ. ನಮ್ದು ಇರೋದಿಲ್ಲ, ಯಾವ್ದೋ ಒಂದು ಸಮಸ್ಯೆ. ನಾವಿದೇ ಬೆಂಗಳೂರಿಗೆ ಹೋಗ್ತೀವಿ, ಯಾವಾಗ ನೀವು ಹೋಗಿ ಯಾವಾಗ ಬೆಂಗಳೂರಿಗೆ ಹೋದಾಗ ಎಲ್ಲರೂ ಇನ್ನು ಶಾಪಿಂಗ್ ಮಾಡ್ತಿರ್ತಾರೆ, ಎಲ್ಲ ತಿರುಗ್ತಿರ್ತಾರ. ನಾವು ನೋಡೋದಾಗ ಏನಂತೀವಲ್ಲ, ಇವ್ರು ಎಷ್ಟು ಬೆಂಗಳೂರ ಸಮಾಧಾನ ಆಯಾಗ ಶಾಪಿಂಗ್ ಮಾಡ್ಕೊಂಡು ತಿರುಗ್ತಿರ್ತಾರ ನಾವ್ ಅನ್ಕೊಂತೀವಿ. ಅವ್ರಿಗೂ ನಿರಾಶೆನಾಗಿದ್ದೆ, ತಲೆ ಕೆಟ್ಟು ಮನೆಯಾಗ ಅಷ್ಟು ಬೈಕ್ ತೆಗೆದು ಹೊರಗೆ ಹೋಗೋಣ ಸ್ವಲ್ಪ ಅಂತ ಬಂದಿರ್ತಾರ ಅಲ್ಲಿ. ನಿಜ, ಭಾರಿ ಮಂದಿ ಹಂಗೆ ಸ್ವಲ್ಪ ಹೊರಗೆ ಹೋದ್ರೆ ಸ್ವಲ್ಪ ನೆಮ್ಮದಿ ಸಿಗ್ತದೆ ನಮಗೆ. ಮನೆಯಾಗಿದ್ದು ಏನೋ ಸಮಸ್ಯೆ, ಏನೋ ಒಂದು ನಿರಾಶೆ, ಅವನಿಗೆ ಎದುರಾಗಿ ಈ ಇನ್ನೊಬ್ರು ಮಾತಾಡುವಂತ ಮಾತುಗಳು, ಇನ್ನೊಬ್ರು ಕುಂದಿಸಿರುವಂತ ನಮ್ಮ ಒಂದು ಸಮಸ್ಯೆಗಳಿಗೆ ನಾವು ಬಾಧೆ ಬರೋದಾದ್ರೆ ಇನ್ನೊಬ್ರು ನಮ್ಮನ್ನ ಭಯಂಕರವಾಗಿ ಕುಂದಿಸಿರುವಾಗ ಮನುಷ್ಯರು ಇನ್ನೂ ನಿರಾಶೆ ಹೋಗ್ತಾರೆ. ದೇವರಗಳಂತ ಬರೀತಾರೆ. ಯಾವ ಮನುಷ್ಯ ನಿಂದಿಸಿದ್ರೆ, ಯಾವ ಮನುಷ್ಯನ ಅವಮಾನ ಪಡಿಸಿದ್ರು ಕೂಡ ಆ ಅವಮಾನದೆಲ್ಲ ದೇವರು ನಮ್ಮನ್ನು ನಿಂದಿರ್ಸ್ತಾರೆ. ಆಮೇಲೆ హల్లెలూయా హల్లెలూయా. పలుకాకి లోకం నిందించిన ఏకాకి వై నీవు రోధించిన, పలుకాకి లోకం నిందించిన ఏకాకి వై నీవు రోధించిన, అవమాన పర్వాలు ముగిసేనులే, ఆనంద బాష్పాలు నీకున్నులే. నవ్వినోళ్ళంత నీ ముందు తలలు వంచేరు ఇక ముందు, నవ్వినోళ్ళంత నీ ముందు తలలు వంచేరు ఇక ముందు. ఉందిలే దీవెనా ఎందుక వేదన, పొందిన యాతన దేవుడే మరచునా. ಒಂದಿನ ಖಚಿತವಾಗಿ ದೇವರು ಆ ನಿಂದಲಿದ್ರೆ ಅವನು ಹೊರಗೆ ತರ್ತಾನೆ. ಧನವಂತನಿಗೆ ಏನ್ ಸಮಸ್ಯೆ ಇರಲಿಲ್ಲ, ಬಡತನದ ಸಮಸ್ಯೆ ಇರ್ತೈತೆ, ಅವ್ರು ಏನ್ ಸಮಸ್ಯೆ ಇರೋದಿಲ್ಲ ನಾವು ಅನ್ಕೊಳ್ಳೋದು ತಪ್ಪು. ಎಲ್ಲ ಏನಾಯ್ತಲ್ಲ, ನಿರಾಸೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಸಮಸ್ಯೆ. ಆ ನಿರಾಸೆಗೆ ತಗೊಂಡೋಗ್ಬೇಕು. ವ್ಯಕ್ತಿ ಒಂದು ಫುಟ್ಪಾತ್ ನಲ್ಲಿರುವಂತ ವ್ಯಕ್ತಿ, ಅವನೊಂದು ಕಂಡಕ್ಟರ್ ಜಾಬ್ ಮಾಡ್ತಿರುವಾಗ ಅವನ ಸ್ಟೈಲ್ ನೋಡಿ ನೀನು ಫಿಲ್ಮ್ ಚೆನ್ನಾಗಿರ್ತೀಯ ಅಂತ ಹೇಳಿದ್ರೆ, ಅವನು ಫಿಲ್ಮ್ ನಲ್ಲಿ ಬಂದು ಒಂದು ಸೈಡ್ ಆಕ್ಟರ್ ಆಗಿ ಮಾಡಿ, ಅದೇ ರೀತಿ ವಿಲನ್ ಆಗಿ ಮಾಡಿ, ಆ ವಿಲನ್ ಇದ್ದ ಅವನು ಹೀರೋ ಆಗಿ ಸ್ಟಾರ್ ಆಗಿ ಸೂಪರ್ ಸ್ಟಾರ್ ಆಗ. ಯಾರು? ರಜನಿಕಾಂತ್ ಸೂಪರ್ ಸ್ಟಾರ್ ಆಗಿ ಎಷ್ಟು
ಲಕ್ಷಗಳು ಸಂಪಾದಿಸ್ತಾನ, ಎಷ್ಟೋ ಫ್ಯಾನ್ಸ್ ಫಾಲೋಯಿಂಗ್ ಅವ್ರಿಗೆ. ಅವನ್ ಫಿಲಿಂ ರಿಲೀಸ್ ಆದ್ರೆ ಭಯಂಕರವಾದ ಫ್ಯಾನ್ಸ್ ಅವ್ರ ಫಿಲಿಂ ನೋಡಕ ಬರ್ತಾರ. ಆದ್ರೆ ಆ ವ್ಯಕ್ತಿ ಅವ್ರ ಫಿಲಿಂ ರಿಲೀಸ್ ಆದಾಗ ಕಾಷಾಯ ಬಟ್ಟೆಗಳು ಹಾಕೊಂಡು ಹಿಮಾಲಯ ತಿರುಗ್ತಾರಂತ. ಕಾಷಾಯ ಬಟ್ಟೆಗಳು ಹಿಮಾಲಯ ತಿರುಗ್ತಾರಂತ. ಇಂಟರ್ನಲ್ಲಿ ರಜನಿಕಾಂತ್ಗ ಇಷ್ಟು ಐಶ್ವರ್ಯ ಸಂಪಾದಿಸಲ್ಲ, ನಿನಗೆ ಇನ್ನೇನ್ ಕಷ್ಟ ಐತೆ, ಇನ್ನೇನ್ ಬಾಧೆ ಇರ್ತೀನಿ ಅಂದ್ರೆ ಆ ವ್ಯಕ್ತಿ ಗೊತ್ತಾ, ನಾನು ಬೇಡ ಅನ್ಕೊಂಡೆ ಬರೋದು, ನನಗೆ ದುಡ್ಡು ಬೇಕಂದ್ರೆ ನನಗೆ ಸಿಗದೆ ಸಂತೋಷ ಸಮಾಧಾನ ಇಲ್ಲ. ಇಷ್ಟು ಧನವಂತರು, ಇಷ್ಟು ಫ್ಯಾನ್ಸ್ ಫಾಲೋಯಿಂಗ್, ಇಷ್ಟು ದುಡ್ಡು, ಇಷ್ಟು ಐಶ್ವರ್ಯವಂತರು, ಯಾರಿಗೂ ಕೂಡ ಏನಿಲ್ಲ ಅಂತ ಸಮಾಧಾನ ಇಲ್ಲ. ಈ ಸಮಾಧಾನ ಎಲ್ಲಿ ಕರ್ಕೊಂಡು ಹೋಗತ್ತೇವೆ? ಸಮಾಧಾನ ಈ ಇಲ್ಲದೆ ಇರೋರು ಎಲ್ಲಿ ಕರ್ಕೊಂಡು ಹೋಗುತ್ತೆ? ಡಿಪ್ರೆಷನ್ ಆಗ, ನಿರಾಸೆಗೆ ಕರ್ಕೊಂಡು ಹೋಗ, ಅವ್ರಿಗೆ ಸಾವಿರ ಹತ್ರ ಮಾಡಾಗುತ್ತೆ. ಆದ್ರೆ ಬಾಧನಲ್ಲಿ ಕೂಡ ನಮಗೊಂದು ವಿಶ್ವಾಸ ಇರಬೇಕು. ದೇವ್ರ ನಮ್ಗೆ ಅದಾನ, ನಮ್ಮಲ್ಲಿ ಭಾರಿ ಮಂದಿ ಇರೋದೇ ದೇವ್ರ ಬೇಕಾದ ವಿಶ್ವಾಸ ಇದೆ ನಮ್ಗೆ. ನಾವೇನೋ ಪ್ರಯತ್ನ ಪಡಬೇಕು, ನಾವೇನೋ ಮಾಡ್ಬೇಕು, ನಾವೇನೋ ನಮ್ಮ ಜೀವನ ನಾವು ಕಟ್ಕೋಬೇಕಂತ ಹೋಗ್ತೀವಿ, ಅದು ಆಗೋದಿಲ್ಲ. ನನ್ನ ಬಿಟ್ಟು ನೀವು ಏನು ಮಾಡಕ್ ಆಗಲ್ಲ ಅಂತ ವಾಕ್ಯ ಐತೆ. ಆಮೇಲೆ ನಾವು ದೇವ್ರ ಬಿಟ್ಟು ಏನು ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಜೀವಿತಗಳು ನಮ್ಮನ್ನ ಎಲ್ಲಿ ನಡೆಸ್ತಿರ್ತಾವ ಅಂತ ಹೇಳಿದ್ರೆ ಶ್ರಮ ಮಧ್ಯದಲ್ಲಿ ದೇವ್ರು ನಡೆಸ್ತಿರ್ತಾನ. ಎದಕ್ಕೆ ಆಲಸ್ಯ ಮಾಡ್ತಿರ್ತಾನ? ನಮ್ ಜೀವಿತದಲ್ಲಿ ದೇವ್ರ ಕಾರ್ಯ ಮಾಡಾಕ ಎದಕ್ಕೆ ಆಲಸ್ಯ ಮಾಡ್ತಿರ್ತಾನಂದ್ರೆ ನಮಗೆ ಕೆಲವೊಂದು ಪಾಠಗಳು ಕಲಿಸಾಕ. ನಾವು ಕಲಿಬೇಕಾದಂತ ಪಾಠಗಳು ನಮಗೆ ಇದಾವ, ನಾವು ಕಲಿಬೇಕಾದ ಅನುಭವಗಳು ನಮಗೆ ಇದಾವ. ಅದಕ್ಕೆ ಆಲಸ್ಯ ಮಾಡ್ತಾನೆ ದೇವರು. ನಾವು ಕೇಳಿದ್ಕೊಳ್ಳೆ ಕೊಡಕ್ ಉಫಟ್ ಅಂದ್ರೆ ಬರಲ್ಲ, ಹಂಗ್ ಮಾಡಲ್ಲ ದೇವರು. ನಮ್ಮ ಜೀವಿತದಲ್ಲಿ ನಮಗೆ ಒಂದು ಶ್ರಮಕರವಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನ. ಎದಕ್ಕೆ ನಡೆಸ್ತಾನ ಗೊತ್ತಾ? ನಮ್ಮನ್ನು ಶುದ್ಧ ಸುವರ್ಣ ಮಾಡಾಕ. ಶುದ್ಧ ಸುವರ್ಣ ಮಾಡಿ ಇವಾಗ ನಮ್ಗೆ ಏನಾದ್ರು ಒಂದು ತಾಯಿ ಯಾರಿಗಾದ್ರು ಸಣ್ಣ ಹುಡುಗ ತನ್ನ ಹುಡುಗ ಒಂದು 1,000 ರೂಪಾಯಿ 2,000 ರೂಪಾಯಿ ಕೈ ಕೊಡ್ತಾಳ? ಕೊಡೋದಿಲ್ಲ. ಎದಕ್ಕೆ ಕೊಡೋದಿಲ್ಲ? ಅದು ಕಟ್ಕೊಳ್ಳಕ ಅದನ್ನ ಹೆಂಗ್ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲ. ಅವ್ನು ಏನ್ ಕೇಳ್ತಾರೆ, 1,000 ರೂಪಾಯಿ 2,000 ರೂಪಾಯಿ ಕೈ ಕೊಟ್ಟು ಕೂಡ ಅದು ಬೇಡ, ನನಗೆ 1 ರೂಪಾಯಿ ಕೊಟ್ಟು ಸಾಕು. ಅವ್ನು 1,000 ರೂಪಾಯಿ ಕೊಟ್ಟು ಬೇಡ, 1 ರೂಪಾಯಿ ಕೊಟ್ಟು ಸಾಕು ನನಗೆ. ಯಾಕಂದ್ರೆ 1,000 ರೂಪಾಯಿ ವಿలువನೇ ಗೊತ್ತಿಲ್ಲ, 1 ರೂಪಾಯಿ ವಿలుವನೇ ಗೊತ್ತ ನನಗೆ. ಹಂಗ ದೇವ್ರು ನಮ್ಮ ಜೀವಿತ ಏನೇನ್ ಮಾಡ್ಬೇಕಂದ್ರೆ ಆ ಜೀವಿತದ ವಿలువ ನಮಗೆ ಗೊತ್ತಿರ್ಬೇಕು. ಆ ವಿలువ ತಿಳ್ಸಕ್ಕೆ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ನಮ್ಮನ್ನ ಶ್ರಮ ಮಧ್ಯದಲ್ಲಿ ನಡೆಸ್ತಾನ. ಅದು ನಾವೇನ್ ಮಾಡ್ತೀವಿ ಗೊತ್ತಾ? ಆ ಶ್ರಮಗಳು ತಟ್ಕೊಳ್ಳಾರ್ದೆ ನಾವೇನೋ ಮಾಡ್ಬೇಕು, ನಾವೇನೋ ಸಂಪಾದಿಸ್ಬೇಕು, ನಾವೇನೋ ಮಾಡ್ಕೊಂತ ಹೋಗ್ತೀವಿ, ಅದಿನ್ನ ನಮಗೆ ನೆರಡಾಗ್ತದೆ. ನಮಗೆ ಒಂದ್ಸರಿ ನಮ್ಮ ಜೀವಿತದಲ್ಲಿ ಹೋಗ್ತಿರೋ ಮಾರ್ಗಗಳು ನಮ್ಗೆ ಗೊತ್ತಾಗೋದಿಲ್ಲ, ಎಲ್ಲ ಬ್ಲಾಂಕ್ ಆಗ್ತದೆ, ತಿಳಿಯೋದಿಲ್ಲ ನಮಗೆ. నేను వెళ్ళే మార్గము నా యేసుకే తెలియును. నేను వెళ్ళే మార్గము నా యేసుకే తెలియును. శోధించబడి నా మీదట నేను సువర్ణమై మారెదను. శోధించబడి నా మీదట నేను సువర్ణమై మారెదను. నేను వెళ్ళే మార్గము నా యేసుకే తెలియును. ಆಮೆನ್. ನಾವು ಹೋಗೋ ಮಾರ್ಗ ದೇವರಿಗೆ ಗೊತ್ತದು, ನಮಗೆ ಗೊತ್ತಾಗೋದಿಲ್ಲ. ನಾವು ದೇವರ ಮೇಲೆ ವಿಶ್ವಾಸ ಇಡಬೇಕು. ನನ್ನ ದೇವ್ರ ನಂಬಿಗಷ್ಟು ನಮ್ಮ ಕಷ್ಟದಿಂದ ಹೊರಗೆ ತರ್ತಾನ, ನಮ್ಮ ನಿಂದಲಿಂದ ಹೊರಗೆ ತರ್ತಾನ, ನಮ್ಮ ಅವಮಾನದಿಂದ ದೇವರು ಹೊರಗೆ ತರ್ತಾನ. ದೇವರ ಮೇಲೆ ವಿಶ್ವಾಸ ಇಟ್ಟು ನಾವು ನಡಿಬೇಕು. ನಮ್ಗೆ ಏನ್ ಗೊತ್ತಾ? ಅಬ್ಬ ಈ ಕಷ್ಟಗಳೇ ನನಗೇನು ಗೊತ್ತಿಲ್ಲ, ಈ ನಿಂದಗಳೇ ನನಗೇನು ಗೊತ್ತಿಲ್ಲ, ಇವೆಲ್ಲ ಗೊತ್ತೈತೆ, ನನಗೆ ಫುಲ್ ಎಕ್ಸ್ಪೀರಿಯನ್ಸ್ ಐತೆ. ನಮಗೆ ಫುಲ್ ಎಕ್ಸ್ಪೀರಿಯನ್ಸ್ ಐತೆ, ಫುಲ್ ನಾಲೆಜ್ ಐತೆ, ಫುಲ್ ತಲೆ ಐತೆ. ಏನ್ ಸಮಸ್ಯೆ ಬಂದ್ರು ಕೂಡ ಎದುರಿಸುವಂತ ಜ್ಞಾನ ನನಗೈತೆ, ಅನುಭವ ನನಗೈತೆ. ನಾನು ಯಾವ್ದಕ್ಕ ಅಂಜಲಿಲ್ಲ, ಭಯಪಡೋದಿಲ್ಲ ಅಂತಿರ್ತಾರೆ ಕೂಡ ಸ್ವಲ್ಪ ಮಂದಿ. ಅದೇ ರೀತಿಯಲ್ಲಿ ಈ ಶಿಷ್ಯರು ಯೇಸು ಸ್ವಾಮಿ ಶಿಷ್ಯರು ಹಂಗೆ ಅನ್ಕೊಂತಾರ.
ಯೇಸು ಶಿಷ್ಯರು ಒಂದ್ಸಾರಿ ಸಮುದ್ರದಲ್ಲಿ ಹೋಗ್ತಿರುವಾಗ ಭಯಂಕರವಾದ ಅಲೆಗಳು ಬರ್ತಾವ, ಭಯಂಕರವಾದ ಅಲೆಗಳು ಎದ್ದಾಳ್ತಾವ. ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಪ್ರಾಣ ಭಯದಿಂದ ಭಯಪಡ್ತಿರ್ತಾರ. ಎದಕ್ ಭಯಪಡ್ತಾರೆ ಇವರು? ಈ ಶಿಷ್ಯರು ಯಾರು? ಹಡಗುಗಳು ಓಡಿಸಿರೋರಲ್ಲ, ಜಾಗಗಳಲ್ಲ. ಇವ್ರೇನ ಈ ಅಲೆಗಳೇನು ಹೊಸದ? ಇಂಥ ಎಷ್ಟು ಅಲೆಗಳು ನೋಡಿರ್ತಾರೆ ಸಮುದ್ರದಲ್ಲಿ. ಇವ್ರೇನು ಈಜು ಬರೋದಿಲ್ಲ? ಈಜು ಬರ್ತಾವ. ಎಕ್ಸ್ಪೀರಿಯನ್ಸ್ ಐತೆ, ಅನುಭವ ಐತೆ. ಅನುಭವಕ್ಕಿಂತ ದೊಡ್ಡವಾದ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬರ್ತಾವ. ನಿನ್ನ ಅನುಭವ, ನಿನ್ನ ಜ್ಞಾನ, ನಿನ್ನ ತಿಳಿವಿ ಯಾವುದು ಕೆಲಸ ಮಾಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಗೊತ್ತಾ? ದೇವ, ನನ್ನ ಜ್ಞಾನ, ನನ್ನ ಬುದ್ಧಿ, ನನ್ನ ತಲೆ ಯಾವುದು ಇಲ್ಲ ಪ್ರಭು. ಈ ಸಮಸ್ಯೆಯಿಂದ ಹೊರಗೆ ಬರ್ಬೇಕಂದ್ರೆ ನೀನೇ ಬರ್ಬೇಕು. ಆಮೇಲೆ ನೀನೇ ಬರ್ಬೇಕು. ಅವ್ ಬರ್ತಾನ ಯೇಸುಸ್ವಾಮಿ ಸಮುದ್ರ ಮೇಲೆ ನಡ್ಕೊಂಡು ಬರ್ತಾನ. ಹಾಲೆಲೂಯ. ಆ ಅಲೆಗಳ ಮೇಲೆ ನಡ್ಕೊಂಡು ಬರ್ತಾನ, ಆ ಸಮಸ್ಯೆಗಳ ಮೇಲೆ ನಡ್ಕೊಂಡು ಬರ್ತಾನ. ನಡ್ಕೊಂಡು ಬಂದವ್ರನ್ನ ಅದರಲ್ಲಿದ್ದ ಎದ್ದಾಳಿಸ್ತಾನ, ತಪ್ಪಿಸ್ತಾನ. ದೇವರು ಹಿಡ್ಕೊಂಡು ನಾವು ನಡಿಬೇಕು. ಪ್ರತಿ ಸಮಸ್ಯೆಯಿಂದ ನಮ್ಮ ಹೊರ ತರಲಾಕ ಯಾರು? ದೇವರು. ಪ್ರತಿ ವಿಷಯದಲ್ಲಿ ಕೂಡ ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲವೂ ಕೂಡ ವೇಸ್ಟ್. ದೇವ್ರ ಸಹಾಯ ನಮಗಿರಬೇಕು. ಬಾಧೆಗಳಲ್ಲಿ ರಕರಕವಾದ ಬಾಧೆಗಳಿದಾವ ಮನುಷ್ಯರಿಗೆ. ಒಂದು ಬಾಧೆಗಳ ರಕರಕವಾದ ಬಾಧೆಗಳಿದಾವ. ನಾನು ಸರಿ ಹೋಸ್ಟೆಲ್ ಮಿನಿಸ್ಟ್ರೀಸ್ ನಲ್ಲಿ ಬೈಬಲ್ ಸ್ಟಡಿ ಮಾಡುವಾಗ ನಮಗೆ ಅಬ್ರಹ್ಮಣ್ಣ ಒಂದು ಸಬ್ಜೆಕ್ಟ್ ತಗೊಂಡ ಆ ಸಬ್ಜೆಕ್ಟ್ ತಗೊಳುವಾಗ ನಮಗೊಂದು ವಿಷಯ ಹೇಳಿದ್ದ. ಏಸಣ್ಣ ಎಲ್ಲರೂ ಪ್ರಾರ್ಥನೆ ಮಾಡ್ತಿರುವಾಗ ಒಬ್ಬ ಶಿಷ್ಯ ಬರ್ತಾನಂತ. ಬಂದು ಅన్నయ్య నాకు చాలా బాధ అయింది. ఏముంటమ్మా అంత బాధ నీకు ఏముంది? ఏమంత బాధ అయింది నీకు అంతే కేಳ್ತಿರುವಾಗ, లేదన్నయ్య నాకు చాలా బాధ అయింది, నేను నా మగుడిని వదిలేస్తాను. నా మగుడు నాకు వద్దు. ఎందుకమ్మా, ఏం చేసినాడు మగుడు? ఏమన్నా తిట్టాడా? భయంకరంగా నేను తిట్టానంటే చచ్చా నన్ను ఏం తిట్టాడన్నా. మరేమి విపరీత కొడతాడా? ఇన్నేమన్నా కొడతాడా? లేదన్నా, ఎప్పుడు నా మీద చేయలేదా? మరి నీ పిల్లలు సరిగ్గా చూసుకోడా? అది కూడా లేదన్నా. నన్ను నా పిల్లలు బాగా చూసుకుంటాడు. మరి తిట్టుడు కొట్టుడు బాగా చూసుకుంటాడు. మరి ఇంకెందుకమ్మా నీదేం బాధ? బాధ ఏమిటంటే రాత్రి తాగి ఇంటికి వస్తాడన్నా. ఇంటికి వస్తే నేను అన్నం పెడతా. అన్నం పెట్టుకొని తిరుగుకుంటున్నప్పుడు బయట ఇట్లా జరిగింది, బయట ఇట్లా జరిగింది, నన్ను ఎట్లా అంటారు, ఇట్లా అంటారు మాట్లాడుతూనే ఉంటాడు. నేను వినాలా, ఇంటినే వినాలా. తినేటప్పుడు అంటాడు, ఇంటున్నావా? ఇంటున్నాను. పనుకుంటున్నావా? లేదు లేదు, ఇంటనే ఉన్నాను. అవును ಹೇಳಿದ್ರೆ ಕೇಳ್ತಾನೆ ಇರ್ಬೇಕಂತ. ఎవరికంటే రాత్రి 3 గంటల వరకు ಕೇಳ್ತಾನೆ ఇర్ಬೇಕಂತ. రోజు ఇదే పనే. ఈ బాధ నేను తట్టుకోగల టార్చర్. నేను నా మగుడిని వదిలేయాల. ಮತ್ತೆ ಈ ಬಾಧ ಅದೇ ರೀತಿ ಗಂಡುಡು ಕೂಡ ಬಾಧೆ ಇರ್ತಾವ. ಗಂಡುಡು ಬಾಧ ಇರೋದಿಲ್ಲ, ಗಂಡುಡು ಕೂಡ ಬಾಧೆ ಇರ್ತಾವ. ಇವ್ರಿಗೇನ್ ಬಾಧ? ನೀವು ಅಮ್ಮನೇ ಜಾಸ್ತಿ ಇಷ್ಟಪಡ್ತೀವಿ, ನನ್ನ ಇಷ್ಟಪಡೋದಿಲ್ಲ. ನೀವು ಅಮ್ಮ ನಿಮಗೆ ಇಷ್ಟ ಇಲ್ಲಮ್ಮ, ಇನ್ನೊಂದು ಕೂಡ ನನಗೆ ಇಷ್ಟ ಇಲ್ಲ. ನೀವು ಅಮ್ಮನೇ ಇಷ್ಟ, ಇನ್ನೂ ದೂರ ಹೋಗಿ ಹತ್ರ ಬರ್ಬೇಡ ನನಗೆ. ಇವನೇನ್ ಮಾಡ್ತಾನೆ? ಹೊರಗೆ ಹೋಗಿ ಈ ಜೀವಿತನೇ ಬೇಡ ಅಂತ ಹೇಳಿ ಜಗಮೇ ಮಾಯಾ ಬ್ರತುಕೆ ಮಾಯಾ ಅನ್ಕಂತ ಹೇಳಿ ಏನ್ ಮಾಡ್ತಾನೆ ಹೇಳ? ಅವನ ಬಾಧೆ. ರಕರಕವಾದ ಬಾಧೆಗಳು ಮನುಷ್ಯರಿಗೆ, ರಕರಕವಾದ ಬಾಧೆಗಳು ಏನ್ ಮಾಡಕತ್ತವ? ಎಲ್ಲರ ದೂರ ಮಾಡಕತ್ತವ, ಸಾವಿಗೆ ಹತ್ರ ಮಾಡಕತ್ತವ. ಈ ಸಾವಿಗೆ ಹತ್ರ ಮಾಡೋದಕ್ಕೆ ದೊಡ್ಡವರು ಗುರುಗಳು ಏನಂತ ಹೇಳಿದ್ರು ಗೊತ್ತಾ? ಅಸತೋಮ ಸಗ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂ ಗಮಯ, ಓಂ ಶಾಂತಿ ಶಾಂತಿ ಶಾಂತಿ. ಇದೆಲ್ಲರೂ ನಾವು ಕೇಳಿವಿ. ಇದರ ಅರ್ಥ ಏನು? ಅಸತೋಮ ಸಗ್ಗಮಯ, ನನ್ನ ಗತವು ಅಂಧಕಾರ, ನನ್ನ ಗತವು ಪಾಪ, ಭಯಂಕರವಾದ ಪಾಪ, ಅಂಧಕಾರ.
ಸೋಮ ಜ್ಯೋತಿರ್ಗಮಯ. ಹೊರಗೆಲ್ಲ ಬೆಳಕೈತೆ, ನನ್ನ ಜೀವಿತವು ಕತ್ತಲಾಗೈತೆ. ನನ್ನ ಹೃದಯದಲ್ಲಿ ಬೆಳಕಿಲ್ಲ, ನನ್ನ ಜೀವಿತದಲ್ಲಿ ಬೆಳಕಿಲ್ಲ. ಮೃತ್ಯೋಮ ಅಮೃತಂಗಮಯ. ನನ್ನ ಭವಿಷ್ಯತ್, ನಾನು ಸತ್ತ ಮೇಲೆ ನನ್ನ ಭವಿಷ್ಯತ್ ಏನು, ನಾನು ಎಲ್ಲಿಗೆ ಹೋಗ್ತೀನಿ ಅದು ನನಗೆ ಗೊತ್ತಿಲ್ಲ. ಅಸತೋಮ ಸಗ್ಗಮಯ. ನನ್ನ ಗತವು ಅಯೋಮಯ, ಪಾಪ. ನನ್ನ ಪ್ರಸ್ತುತ ಅಂಧಕಾರ, ಕತ್ತಲು ಜೀವಿತ. ನನ್ನ ಭವಿಷ್ಯತ್ತು ನಾನು ಸತ್ತ ಮೇಲೆ ಎಲ್ಲಿ ಹೋಗ್ತೀನಿ ನನಗೆ ಗೊತ್ತಿಲ್ಲ ಅಂತೇಳಿ ನಮ್ಮ ಪೂರ್ವಿಕರು ಕೇಳಾರ. ಯಾರು ಕೇಳಾರ? ರಾಷ್ಟ್ರೀಯ ವ್ಯಕ್ತಿಗಳು ಕೇಳಾರ, ಡಾಕ್ಟರ್ಗಳು ಕೇಳಾರ, ಸೈಂಟಿಸ್ಟ್ಗಳು ಕೇಳಾರ, ಅಧಿಕಾರಿಗಳು ಕೇಳಾರ, ದೇವರು ಕೇಳಾರ ಮಾತು. ಈ ಮೂರು ಮನುಷ್ಯನಲ್ಲಿ ಇಲ್ಲ. ಅದಕ್ಕೆ ಈ ಮೂರು ಕೊಡಕ್ಕೆ ಸರ್ವೋನ್ನತನಾದ ಸರ್ವ ಸೃಷ್ಟಿಕರ್ತನಾದ ದೇವರು ನಮ್ಮ ಸಲುವಾಗಿ ಇಳಿದು ಬರ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮೂರು ಕೊಡಕ್ಕಾಗಿ ಬಂದಿರೋದು ನಮ್ಮ ಗತ ಪಾಪ. ಆ ಪಾಪ ಜೀವಿತದಿಂದ ನಮ್ಮನ್ನು ಬಿಡಿಸಕ್ಕೆ ತಾನೇ ಮಾನವನಾಗಿ ಬಂದು ತನ್ನ ರಕ್ತವನ್ನೇ ಚಿಂದಿಸ. ಹಲ್ಲೆಲೂಯಾ. ನಾವು ಕತ್ತಲಲ್ಲಿದ್ದೀವಿ. ಆ ಕತ್ತಲಲ್ಲೇ ಇದ್ದೋರು ನಮ್ಮನ್ನ ಬೆಳಕು ತರೋದಕ್ಕೆ ಆತನು ನೀತಿ ಶೂರನಾಗಿ ನಮ್ಮ ಜೀವಿತದಲ್ಲಿ ಆತ ಉದಯಿಸ. ಆಮೇಲೆ ನಾನು ಈ ಲೋಕಕ್ಕೆ ಬೆಳಕಾಗಿದ್ದೀನಿ, ನಾನು ನಿಮ್ಮ ಮೇಲೆ ಉದಯಿಸ್ತೀನಿ, ನೀವು ಕೂಡ ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ ನಾನು. ಆಮೇಲೆ ಹಲ್ಲೆಲೂಯಾ. ನೆಕ್ಸ್ಟ್ ಭವಿಷ್ಯತ್ತಿನಲ್ಲಿ ಕೂಡ ದೇವರು ಏನ್ ಮಾಡೋಣ, ಆ ನಿತ್ಯ ನರಕ ಭವಿಷ್ಯತ್ ಆದ್ಮೇಲೆ ಏನೈತೆ, ನಿತ್ಯ ಜೀವ ಐತೆ, ಅದನ್ನು ಕೊಡಕ್ಕೆ ದೇವರು ನಮಗೆ ತಾನೇ ತನ್ನ ಪ್ರಾಣವನ್ನು ಕೊಟ್ಟು ಸಮಾಧಿನಿಂದ ಎದ್ದಾನೆ. ಆ ನಿತ್ಯ ಜೀವಕ್ಕೆ ನಮಗೆ ಕೊಡಕ್ಕೆ ಈ ಮೂರು ಎಲ್ಲಿ ಸಿಗ್ತಾವಪ್ಪ ಅಂದ್ರೆ ನಮಗೆ ಕ್ರಿಸ್ತನಲ್ಲೇ ಸಿಗ್ತಾವ. ಹೆಂಗ್ ಸಿಗ್ತಾವ? ಪಾಪ ಹೆಂಗ್ ಪರಿಹಾರ ಆಗ್ತದೆ, ನಮ್ಮಲ್ಲಿರೋ ಪಾಪ ಹೆಂಗ್ ಹೋಗ್ತದೆ, ನಾವು ಗತದಲ್ಲಿ ಮಾಡುವಂತ ಈ ಪಾಪ ಜೀವಿತ ಹೆಂಗ್ ಹೋಗ್ತದೆ. ನಾನು ಯಾವಾಗ ಹೇಳ್ತಿರ್ತೀನಿ ನನ್ನ ಮಾತು. ಈ ಹಳ್ಳಿಯೂರಾಗ ಭಯಂಕರವಾದ ಸಮಸ್ಯೆ, ಭಯಂಕರವಾದ ಯಾರಾದ್ರೂ ಕೀಡು ಕಂಟಿನ್ಯೂಸ್ ಯಾರನ್ನು ಸಾಯ್ತಿದಾರೋ ಇಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಏನ್ ಮಾಡ್ತಾರೆ, ಹಳ್ಳಿಯವರೆಲ್ಲ ಕಲ್ತ ಏನ್ ಮಾಡ್ತಾರೆ, ಊರೂರವರು ಬಲೆ ಅರ್ಪಣೆ ಮಾಡ್ತಾರ. ನಮ್ಮ ಊರಿಗೆ ಅರಿಷ್ಟ ಬಂದೈತೆ. ಈ ಅರಿಷ್ಟದಿಂದ ಹೊರ ಬರ್ಬೇಕಂದ್ರೆ ರಕ್ತ ಪ್ರೋಕ್ಷಣೆ ಆಗಬೇಕು. ರಕ್ತ ಪ್ರೋಕ್ಷಣೆ ಆದ್ರೆ ನಮ್ಮ ಊರಿನಲ್ಲಿರೋ ಪಾಪ ಹೋಗ್ತದೆ. ಆ ಪಾಪದಿಂದ ಹೊರ ಬರ್ತೀವಿ ಅಂದ್ರೆ ನಮ್ಮ ಪಾಪ ಹೋಗ್ಬೇಕಂದ್ರೆ ಏನಾಗಬೇಕು, ರಕ್ತ ಪ್ರೋಕ್ಷಣ ಆಗಬೇಕು. ಸರ್ವ ಪಾಪ ಪರಿಹಾರ ರಕ್ತ ಪ್ರೋಕ್ಷಣ ಅವಶ್ಯ. ತದುರಕ್ತಂ ಪರಮಾತ್ಮನೆಯ ಪುಣ್ಯದಾನಂ ಬಲಿಯಾಗಂ. ಆತನ ಏನ್ ಮಾಡೋಣ, ಸರ್ವ ಪಾಪ ಪರಿಹಾರಕ್ಕಾಗಿ ತಾನೇ ಮಾನವನಾಗಿ ಬಂದು ತದುರಕ್ತಂ ಅಂದ್ರೆ ಯಾರು? ದೇವ ರಕ್ತ. ಸರ್ವ ಪಾಪ ಪರಿಹಾರ ರಕ್ತ ಪ್ರೋಕ್ಷಣ ಅವಶ್ಯಂ. ಯಾರ ರಕ್ತ ಪ್ರೋಕ್ಷಣ? ತದುರಕ್ತ. ಯಾರ ರಕ್ತ? ಪರಮಾತ್ಮನೇ ಬಂದು ತಾನು ರಕ್ತವನ್ನು ಚಿಂದಿಸಿದ್ರೆ ನಮ್ಮ ಪಾಪ ಪರಿಹಾರ ಆಗ್ತವೆ. ಅದಕ್ಕೆ ಆಸೆ ಬಂದು ಪರಮಾತ್ಮನೇ ಬಂದು ನಮ್ಮ ಪಾಪಗಳ ಸಲುವಾಗಿ ರಕ್ತವನ್ನು ಚಿಂದಿಸ. ನೀಲಾಂಶ ವ್ಯಕ್ತಿ ಈ ಭೂಮಿನಲ್ಲಿದ್ದ ಆಕಾಶದ ನಕ್ಷತ್ರ ಮೇಲೆ ಹೋಗಿ ಚಂದ್ರ ಮೇಲೆ ಕಾಲಿಟ್ಟಾನ. ಚಂದ್ರನ ಮೇಲೆ ಕಾಲಿಟ್ಟಾಗ ಎಲ್ಲರೂ ಪ್ರಪಂಚದಲ್ಲಿ ಏನಾದ್ರು ಗೊತ್ತಾ, ಈ ಮನುಷ್ಯ ಜಾತಿಯಲ್ಲಿ ಅದ್ಭುತವಾದ ಸಂಗತಿ ಏನ್ ನಡೆಯುತ್ತೆ ಅಂದ್ರೆ, ಒಬ್ಬ ಮನುಷ್ಯನ ಹೋಗಿ ಆಕಾಶದ ಮೇಲೆ ಹೋಗಿ ಚಂದ್ರನ ಮೇಲೆ ಹೋಗಿ ಕಾಲಿಟ್ಟು ಬಂದನಲ್ಲ, ಅದು ಅದ್ಭುತ. ಮನುಷ್ಯ ಜಾತಿನಲ್ಲಿ ಅದ್ಭುತ ಅಂತ ಹೇಳೋದು. ಆಗ ವ್ಯಕ್ತಿ ಏನಂತ ಹೇಳ ಗೊತ್ತಾ, ನಾನು ಭೂಲೋಕದಲ್ಲಿದ್ದ ಆಕಾಶ ನಕ್ಷತ್ರಕ್ಕೆ ಹೋಗಿ ಆ ಮೂರ್ ಮೇಲೆ ಹೋಗಿ ನಾನು ಕಾಲಿಟ್ಟಿದ್ದಲ್ಲ, ಅದು ಅದ್ಭುತ ಅಲ್ಲ. ಆ ಆಕಾಶ ನಕ್ಷತ್ರದ ಮೇಲೆ ಅತ್ಯುನ್ನತ ಸಿಂಹಾಸನ ಮೇಲೆ ಆಸೀನನಾದ ದೇವರು ಆತನ ಭೂಮಿ ಮೇಲೆ ಬಂದು ಕಾಲಿಟ್ಟಾರಲ್ಲ, ಅದು ಮಾನವ ಜಾತಿ ಅದ್ಭುತ. ಆಮೇಲೆ ಹಲ್ಲೆಲೂಯಾ. ಯಾಕೆ ಬಂದಲ್ಲ ದೇವರು? ನಮ್ಮ ಪಾಪಗಳು ಪರಿಹಾರ ಮಾಡಾಕ, ನಾವು ಅಂಧಕಾರದಲ್ಲಿದ್ದ ನಮ್ಮನ್ನ ಬಿಡಿಸಾಕ, ಆ ಪಾಪ ಮರಲಿದ್ದ ನಮ್ಮನ್ನು ಬಿಡಿಸಾಕ ಆತನ ತನ್ನ ರಕ್ತವನ್ನು ಚಿಂದಿಸಿ, ಆ ಪರಿಶುದ್ಧ ರಕ್ತವನ್ನು ನಮ್ಮ ಮೇಲೆ ಚಿಂದಿಸಿ ನಮ್ಮನ್ನ ಪಾಪ ಪರಿಹಾರ ಮಾಡಕ. ಕ್ರಿಸ್ತ ರಕ್ತವಿದೆ ನಮ್ಮಲ್ಲಿ ಪಾಪ ಪರಿಹಾರ, ಪರಿಶುದ್ಧವಾದ ರಕ್ತ. ప్రతి ఘోర పాపమును అడుగును మన యేసయ్య రక్తము.
ప్రతి ఘోర పాపమును కడుగును మన యేసయ్యా రక్తము. బౌదుకములో మునిగెనే చెమట రక్తముగా మారెనే. రక్తము 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 యేసు రక్తము 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 యేసు రక్తము 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 యేసు రక్తము రక్తము రక్ತము. ನಿಷ್ಕಳಂಕವಾದ ರಕ್ತ, ಅಮೂಲ್ಯವಾದ ರಕ್ತ, ನಮ್ಮ ಪಾಪ ಆ ಪರಿಹಾರಕ್ಕಾಗಿ ತಾನೇ ದೇವರು ಮಾನವನಾಗಿ ಬಂದು ತನ್ನ ನಿಷ್ಕಳಂಕವಾದ ರಕ್ತ ನಮ್ಮ ಸಲ ಚಿಂದಿಸಾನೆ. ಆಮೇಲೆ ಆ ಶ್ರೇಷ್ಠವಾದ ರಕ್ತವಿದ್ದರೆ ನಮಗೆ ಪಾಪ ಪರಿಹಾರ. ನಾಗೇಶ್ವರ ರಾವ್ ಫಿಲ್ಮ್ ಆಕ್ಟರ್ 70 ವಯಸ್ಸಿದ್ದಾಗ ಅದಕ್ಕೊಂದು ಮರಣಕರವಾದ ವ್ಯಾಧಿ ಬರ್ತದೆ. ಮರಣಕರವಾದ ವ್ಯಾಧಿ ಹಾಸ್ಪಿಟಲ್ ತೋರಿಸಿದ್ರೆ ಬ್ಲಡ್ ಕ್ಯಾನ್ಸರ್ ಐತೆ ಸರ್, ನಮಗೆ ಬ್ಲಡ್ ಕ್ಯಾನ್ಸರ್, ನಿಮ್ ಬ್ಲಡ್ ಎಲ್ಲ ಕೆಟ್ಟೋಗ್ಬಿಡುತ್ತೆ, ನೀವನ್ನ ಬದುಕಕ್ ಚಾನ್ಸೇ ಇಲ್ಲ, ಬದುಕಕ್ ಚಾನ್ಸೇ ಇಲ್ಲ ಅಂತ ಹೇಳಿದ್ವಿ. ಅವ್ರು ಏನ್ ಮಾಡ್ಬೇಕು? ಮತ್ತೆ ನಾವೇನ್ ಮಾಡ್ಬೇಕು? ನಮ್ ಬದುಕಬೇಕಾದ್ರೆ ಏನ್ ಮಾಡ್ಬೇಕು? ನಿಮ್ ಬದುಕಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಫಾರಿನ್ ನಲ್ಲಿ ಒಂದು ಡಾಕ್ಟರ್ ಒಂದು ಹಾಸ್ಪಿಟಲ್ ಐತೆ, ಅಲ್ಲಿ ಹೋಗಿ ನಿಮ್ಮಲ್ಲಿರೋ ಕೆಟ್ಟ ರಕ್ತನೆಲ್ಲ ಹೊರಗೆ ತೆಗೆದು ಪ್ಯೂರ್ ಬ್ಲಡ್ ಎಕ್ಸ್ತಾರೆ, ನೀವು ಹೊಸ ಬ್ಲಡ್ ಎಕ್ಸ್ತಾರೆ. ನೀವು ಅವಾಗ ನೀನ್ ಬದುಕ್ತಿ, 1 ವರ್ಷ ನೀನ್ ಬದುಕ್ತಿ. ಆ ರೀತಿ ಆತ ವರ್ಷ ವರ್ಷ ಹೋಗಿ ತನ್ನ ಕೆಟ್ಟ ರಕ್ತವನ್ನೆಲ್ಲ ತೊಳ್ಕೊಂಡು ಆ ಹೊಸ ರಕ್ತ ನೆಕ್ಸ್ಕೊಂಡು 90 ವರ್ಷ ಬದುಕ್ತಾನ. ಅಂದ್ರೆ ಒಬ್ಬ ಮನುಷ್ಯರು ಬದುಕಬೇಕಂದ್ರೆ ಕೆಟ್ಟ ರಕ್ತ ನಮ್ಮಲ್ಲಿ ಇರಬಾರ್ದು. ನಾವು ಆಡವ ಸ್ವಭಾವದಲ್ಲಿ ಇರೋರು, ನಮ್ಮಲ್ಲಿ ಪಾಪ ಸ್ವಭಾವ ಐತೆ, ಕೆಟ್ಟ ರಕ್ತ ಐತೆ ನಮ್ಮಲ್ಲಿ. ಆ ರಕ್ತ ಹೋಗ್ಬೇಕಂದ್ರೆ ನಿಷ್ಕಲಂಕವಾದ ರಕ್ತ ನಮಗೆ ಬರಬೇಕು. ಆಮೇಲೆ ಹಾಲೆಲೂಯಾ, ಆ ನಿಷ್ಕಲಂಕವಾದ ರಕ್ತ ನಾನು ಪ್ರಕಟಿಸಿರುವ ಯೇಸು ಕ್ರಿಸ್ತನ ರಕ್ತ. ಆಮೇಲೆ ಹಾಲೆಲೂಯಾ, ಆ ರಕ್ತದಿಂದ ನಾವು ತೊಳೆಯಲ್ಪಡಬೇಕು. ತಾನೇ ಮಾನವನಾಗಿ ಬಂದು ನಮ್ಮ ಸ್ವಲ್ಪ ಪ್ರಾಣ ಕೊಟ್ಟಾನ. ಅದೇ ಕ್ರಿಸ್ಮಸ್. ಯಾರು ಸಲ ಕೊಟ್ಟಾನ? ಸಕಲ ಮಾನವರ ಪಾಪ ಪರಿಹಾರಕ್ಕಾಗಿ ಚಿಂದಿಸಿರುವಂತ ನಿಷ್ಕಲಂಕವಾದ ಶ್ರೇಷ್ಠವಾದ ರಕ್ತ ಅದು. ಕ್ರಿಸ್ಮಸ್ ಅಂದ್ರೆ ಬರೀ ಕ್ರೈಸ್ತವರಿಗಲ್ಲ, ಎಲ್ಲರಿಗೂ ಅದು. ಎಲ್ಲರ ಸಲ ರಕ್ತ ಚಿಂದಿಸಲಾತ, ಎಲ್ಲರ ಸಲ ಪ್ರಾಣವನ್ನು ಕೊಟ್ಟಾರ. ಎಲ್ಲರ ಜೀವಿತದಲ್ಲಿ ಬೆಳಕು ನೋಡಬೇಕು. ನಿಮ್ ನಿರಾಶದಲ್ಲಿ ಜೀವಿಸ್ತಾರಿಯಲ್ಲ, ನಿಮ್ ನಿರಾಶದಲ್ಲಿ ಇದೆಯಲ್ಲ, ನಿಮ್ ಜೀವಿತದಲ್ಲಿ ಸಂತೋಷ ಇಲ್ಲಲ್ಲ, ಆ ಸಂತೋಷ ನಿನಗೆ ಕೊಡಾಕ, ಆ ನಿರಾಶದಿಂದ ಹೊರಗೆ ತರಾಕ ಆ ಶ್ರೇಷ್ಠವಾದ ರಕ್ತ ನಿನ್ನ ಸಲುವಾಗಿ ಚಿಂದಿಸಿರೋದು. ಆಮೇಲೆ ಹಾಲೆಲೂಯಾ, ಚಿಂದಿಸಿ ಸತ್ತ ಅಲ್ಲಿಗದ, ಸತ್ತ ಅಲ್ಲಿಗೆ ಸುಮ್ಮನಾಗಣ, ಮತ್ತೆ ಪುನರುತ್ಥಾನ ಗೆದ್ದಾರ. ಆಮೇಲೆ ಹಾಲೆಲೂಯಾ, ಮರಣ ನೋಡಿ ಬಾ, ಎಂತೆಂತೋ ಮಹಾನುಭಾವಗಳೆಲ್ಲ ನೋಡಿ, ಎಂತೆಂತೋ ಮಹಾನುಭಾವಗಳು ಹುಟ್ಟಾರ. ನೀನೇನು ನನ್ನ ಜಯಿಸಲು ಯಾರ? ಮರಣ ನೋಡಿ ನಗದಾಗುತ್ತೆ. ಎಂತೆಂತ ಮಹಾನುಭಾವರು ನಾನು ನೋಡೀನಿ, ಎಂತೆಂತ ಶ್ರೇಷ್ಠವಾದ್ರು ನಾನು ನೋಡೀನಿ. ಇನ್ನಲ್ಲಿ ಏನ್ ಶ್ರೇಷ್ಠತೆ ಐತೆ ಅಂತ ನಗ್ತಿದ್ರೆ ಯೇಸು ಸ್ವಾಮಿ ಸತ್ತು ಸಮಾಧಿನಲ್ಲಿದ್ದು 3ನೇ ದಿನ ಪುನರುತ್ಥಾನನಾಗಿ, ಓ ಮರಣವ ನೀ ಮುಳ್ಳೆಕ್ಕಡ, ಓ ಮರಣವ ನೀ ವಿಜಯನ ಕಡ ಅಂತೇಳಿ ಮರಣ ಕೊಂಡಿಯನ್ನು ಆ ಮರಣದ ಮುಳ್ಳದ ಮುರಿದು ಸಮಾಧಿ ಬದ್ದಲಿಸಿ ಪುನರುತ್ಥಾನನಾಗಿದ್ದ. ಆಮೇಲೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಸಮಾಧಿ ಮುಚ್ಚಲ್ಪಟ್ಟದೆ. ನಾನು ಪ್ರಕಟಿಸಿರುವ ಕ್ರಿಸ್ತ ಸಮಾಧಿ ತೆರೆಯಲ್ಪಟ್ಟದೆ. ಅದು ಸಜೀವರಾದ ಸರ್ವಶಕ್ತಿಗಳ ದೇವರಾದ. ಆಮೇಲೆ ಪ್ರತಿಯೊಬ್ಬರ ಮಾನವರ ಪಾಪಗಳು ಪರಿಹಾರಕ್ಕಾಗಿ ಚಿಂದಿಸಿರುವಂತ ರಕ್ತ ಪುನರುತ್ಥಾನನಾದ ದೇವರು. ಆತನಲ್ಲೇ ನಮಗೆ ಸಮಾಧಾನ. ಅದಕ್ಕೆ ಹೇಳ್ತಾರೆ ದೇವರ ಬಂದು ನಾನು ಫಸ್ಟ್ ಹೋಲಿಸ್ತೀನಿ, ಏನು ಶುಭ ಸಮಾಚಾರ ನಿಮಗೆ. ಏನದು? ನಿನ್ನ ಜೀವನದಲ್ಲಿ ಬೆಳಕು ತರ್ತಾನ ದೇವರು. ಆಮೇಲೆ ನಿನ್ನ ನಿರಾಶದಲ್ಲಿದೆಯಾ, ನಿನ್ನ ಜೀವನದಲ್ಲಿ ಸಂತೋಷ ತರ್ತಾನ ದೇವರು, ನೀ ರಕ್ಷಣೆ ಕೂಡ ಕೊಡ್ತಾನ ದೇವರು. ಆಮೇಲೆ ಅಸತೋಮ ಸದ್ಗಮಯ, ನನ್ನ ಘಟ ಅಯೋಮಯ ಪಾಪ, ಆ ಘಟ ಪಾಪನ ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ಪ್ರಸ್ತುತ ಅಂಧಕಾರ, ಆ ಅಂಧಕಾರದಲ್ಲಿದ್ದ ನಮ್ಮನ್ನೇ ಆತ ನಮ್ಮ ಜೀವಿತದಲ್ಲಿ ಬಂದು ನಮ್ಮ ಜೀವಿತದಲ್ಲಿ ಬೆಳಕು ತಂದು ನಮ್ಮ ಜೀವಿತದಲ್ಲಿ ಸಂತೋಷ ತಂದ್ರು ಕೂಡ
ನಾವು ನೆಕ್ಸ್ಟ್ ನಮ್ಮ ಜೀವಿತ ಏನೈತಪ್ಪ ಅಂತ ನಾವು ಬಾಧೆ ಪಡೋ ಅವಶ್ಯಕ ಇಲ್ಲ. ಪ್ರತಿ ಕ್ರೈಸ್ತರು ಏನ್ ಗೊತ್ತಾ ಇರೋದು, ಸಾವು ಬಗ್ಗೆ ಆ ಕ್ರೈಸ್ತರು ಭಯಪಡೋದಿಲ್ಲ. ಆಮೇಲೆ ಸಾವು ಬಗ್ಗೆ ಆ ಕ್ರೈಸ್ತರು ಭಯಪಡೋದಿಲ್ಲ. ಯಾಕಂತ ನಾವು ಸತ್ರುಡ ಪರಲೋಕದಲ್ಲಿ ನಾವು ಇರ್ತೀವಿ. ಆಮೇಲೆ ತಂದೆ ಬಳಿಯಲ್ಲಿ ನಾವು ಇರ್ತೀವಿ. ಅದಕ್ಕೆ ಬದಲು ಹೇಳ್ತೀವಿ ಗೊತ್ತಾ, ಸತ್ತೋರು ಇರೋದಿಲ್ಲ, ನಿದ್ರಿಂಚುచున్నారు. ಆಮೇಲೆ ನಿದ್ರಿಂಚುచున్నారు ಅಂದ್ರೆ ಏನು? ಮತ್ತೆ ಎದ್ದಾಡ್ತಾರಂತ ಅರ್ಥ. ಆಮೇಲೆ ಮತ್ತೆ ನಾವು ಪುನರುತ್ಥಾನ ಯೇಸು ಹೇಳ್ತಾರ, ನಾವು ಪುನರುತ್ಥಾನ ಎದ್ದಾಯ್ತು. ಅದು ಮತ್ತೆ ನಾವು ಸಲ ಬರ್ತಾ ಇದಾರ, ನಮ್ಮೆಲ್ಲರೂ ಕರ್ಕೊಂಡು ಹೋಗಿ ಅದು ಬರ್ತಾವ. ನಾವೇನ್ ಮಾಡಬೇಕು? ಅಯ್ಯ, ಇದು ಅಂಧಕಾರದಲ್ಲಿ ಇದೀನಿ, ನಿರಾಶದಲ್ಲಿ ಇದೀನಿ, ಬಾಧೆಯಲ್ಲಿ ಇದೀನಿ, ದುಃಖದಲ್ಲಿ ಇದೀನಿ. ನೀನೇ ಆಧಾರ, ನೀನೇ ಆಶ್ರಯ ಯೇಸಯ್ಯ ಅಂತೇಳಿ ಯಾರು ವಿಶ್ವಸಿಸಿ ನಿನ್ನ ಹೃದಯ ನೀನು ಯೇಸು ಸ್ವಾಮಿನ ಆಹ್ವಾನಿಸ್ತೀಯೋ, ಕರಿತೀಯೋ, ನಿನ್ನ ಜೀವದಲ್ಲಿ ಬೆಳಕು ನೀನು ನೋಡ್ತಿ. ಆಮೇಲೆ ಹಾಲೆಲೂಯ, ನಿನ್ನ ಜೀವದಲ್ಲಿ ನೀನು ಬೆಳಕು ನೋಡ್ತೀನಿ. ಎಷ್ಟೋ ಅಂಧಕಾರ ಜೀವಿತಗಳನ್ನ ಬೆಳಗಿಸುವಂತ ದೇವರು ನನ್ನ ಜೀವಿತನೇ ಬೆಳಗಿಸ ದೇವರು. ನಾನೇ ಪ್ರತ್ಯಕ್ಷ ಸಾಕ್ಷಿ. ಆಮೇಲೆ ಹಾಲೆಲೂಯ, ನಾನು ನಿಂತಿರೋದೇ ದೊಡ್ಡ ಸಾಕ್ಷಿ. ಹಾಲೆಲೂಯ, ಇದು ಮನುಷ್ಯರು ಮಾಡಿದ ಕಾರ್ಯ ಅಲ್ಲ. ನನ್ನ ಸರ್ವೋನ್ನತನಾದ ದೇವರು, ಸರ್ವ ಸೃಷ್ಟಿಕರ್ತನಾದ ದೇವರು ಆ ಸರ್ವ ಸಿಂಹಾಸನವನ್ನು ಬಿಟ್ಟು ನಮ್ಮ ಸಲುವಾಗಿ ಬಂದು ರಕ್ತವನ್ನು ಚಿಂದಿಸುವಂತ ರಕ್ತ ನನ್ನ ಮೇಲೆ ಸುರಿಸಿ ಆ ಪಾಪ, ಆ ಪರಿಹಾರ ರಕ್ತವನ್ನು ನನ್ನಲ್ಲಿರೋ ಪಾಪನ ತನ್ನ ರಕ್ತಕ್ಕೆ ತೊಳೆದು ನೀತಿವಂತನಾಗಿ ಮಾಡು. ಇವತ್ತು ನಾನು ಇಲ್ಲಿ ನಿಲ್ಲಿಸೋಣ ದೇವರು. ಆಮೇಲೆ ನಿನ್ ಜೀವನ ಮಾಡಿಸಲ್ಲ, ನಿನ್ ಜೀವಿತ ಮಾಡಿಸಲ್ಲ. ಎದಕ್ಕೆ ನಾವು ಸಂತೋಷವಾಗಿದ್ದೀವಿ? ಎದಕ್ಕೆ ನಾವು ಕ್ರಿಸ್ಮಸ್ ಇಷ್ಟ ಆನಂದವಾಗಿ ಸೆಲೆಬ್ರೇಷನ್ ಮಾಡ್ತೀವಿ? ಕ್ರಿಸ್ತ ನಮ್ಮನೆಯಲ್ಲ. ಆಮೇಲೆ ಕ್ರಿಸ್ತ ಆನಂದ ನಾವು ಅನುಭವಿಸ್ತೀವಿ. ನೀನು ಅನುಭವಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ನಿನ್ ಹೃದಯದಲ್ಲಿ ಕ್ರಿಸ್ತ ನೀನು ಆಹ್ವಾನಿಸಬೇಕು.